ಅದಕ್ಕೇನಾದ್ರೂ ಹೆಸರಿಟ್ಟಿದ್ದೀರಾ? ಮಿಕ್ಕಿನಾ? ಓ ಸೆಕೆಂಡ್. ಅಯ್ಯೋ ನೀವಂದ್ರೆ ಆಗೋಯ್ತು ನೋಡಿ. ಅದಕ್ಕೆ ನಿಮಗೇನಾದ್ರು ಹಲೋ ಹಾಯ್ ನಮಸ್ಕಾರ, ನಾನು ಸತೀಶ್ ಭಟ್. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ನಾನಿವತ್ತು ನಿಮಗೆ ನಾಯಿಯ ಒಂದು ಸ್ವಾಮಿ ನಿಷ್ಠೆ ಮತ್ತು ಒಂದು ನಾಯಿ ಒಬ್ಬರನ್ನ ಹಚ್ಕೊಂಡ್ರೆ ಯಾವ ರೀತಿ ಅದು ಅವರನ್ನು ಫಾಲೋ ಮಾಡ್ತಾ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಬೆಳಗ್ಗೆಯಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ, ಒಂದು ನಾಯಿ ಇಲ್ಲಿ Bbmp ಒಬ್ಬ ಸ್ವಚ್ಛತೆಯಲ್ಲಿ ತೊಡಗಿಕೊಂಡಿರುವಂಥ ಒಬ್ಬ ಮಹಿಳೆಯ ಜೊತೆ ಓಡಾಡ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಅವ್ರು ಎಲ್ಲೇ ಹೋದರೂ ಅವ್ರನ್ನ ಫಾಲೋ ಮಾಡೋದು, ಕ್ರಾಸ್ ಮಾಡಲಿ ಅಥವಾ ಆಚೆ ಈಚೆ ಮೂವ್ ಮಾಡಲಿ, ಏನೇ ಮಾಡಿದ್ರು ಕೂಡ ಅವ್ರ ಜೊತೆಗೆ ಇತ್ತು. ಅದು ನೋಡಿದ್ರೆ ಅವ್ರು ಸಾಕಿದಂಥ ನಾಯಿ ಅಂತ ನನಗೆ ಅನಿಸ್ಲಿಲ್ಲ. ನೋಡಿ, ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಇದು ಇಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ ನಾಯಿ ಇದೆಯಲ್ಲ, ಇದು ಇಲ್ಲಿ Bbmp ಒಬ್ಬ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರುವಂತಹ ಒಬ್ಬ ಮಹಿಳೆಯ ಹಿಂದುಗಡೆ ಭಾಳ ಹೊತ್ತಿನಿಂದ ಓಡಾಡ್ತಾನೆ ಇದೆ. ಈ ನಾಯಿ ಅವ್ರ ಜೊತೆ ಬಹಳ ದಿವಸದಿಂದ ಇದೆಯಂತೆ. ಬನ್ನಿ ಅವ್ರನ್ನೇ ಕೇಳೋಣ. ಸುಮಾರು ಎಷ್ಟು ದಿವಸದಿಂದ ನಿಮ್ಮ ಜೊತೆ ಹೀಗೆ ಅದು ಕೆಲಸ ಮಾಡುವಾಗ ನಿಮ್ಮ ಜೊತೆಗೆ ಇರುತ್ತೆ? 2 ತಿಂಗಳಿಂದ ಹೀಗೆ ಇದೆಯಾ? ಎಲ್ಲಿ ಹೋದ್ರೂ ಇದ್ದೇ ಇರುತ್ತೆ? ಓಹೋ ವೆರಿ ನೈಸ್. ಓಹೋ ಅದಕ್ಕೇನಾದ್ರೂ ಹೆಸರಿಟ್ಟಿದ್ದೀರಾ? ಮಿಕ್ಕಿನಾ? ಓಹೋ ಹೋ ಹೋ ಓಹೋ. ಬಟ್ ನೀವು ಸಾಕಿದ್ದ ಈ ನಾಯಿ? ಇಲ್ಲ ಸರ್, ಅದು ಯಾರನ್ನ ಸಾಕು ಬಿಟ್ಬಿಟ್ಟವ್ರೆ. ಅಲ್ಲಿ ಊಟ ಕೊಡ್ತಾರಲ್ಲ, ಅದು ಅನ್ನ ಸ್ವಲ್ಪ ಚೆಂದ ಹಾಕ್ತೀನಿ. ಓಹೋ ವೆರಿ ನೈಸ್. ಬೇಡ ಬೇಡ, ಅದು ನಿಮ್ಮ ಜೊತೆಗೆ ಇರಲಿ. ಯಾಕೆಂದ್ರೆ ಡೈಲಿ ನಿಮಗೆ ನೋಡಿ ನೋಡಿ ನಿಮ್ಮ ಸೆಕ್ಯೂರಿಟಿಗೆ ಕೂಡ ಅದು ಹೆಲ್ಪ್ ಮಾಡ್ತಾ ಇದೆ. ನಿಮಗೇನಾದ್ರು ನೀರು ಬೇಕಂದ್ರೆ ಒಂದು ಬಾಟಲ್ ತಗೊಂತದೆ, ಎಲ್ಲನ್ನ ಬಾಟಲ್ ಬಿಟ್ಟಿದ್ರೆ ನೀರು ಬೇಕಂದ್ರೆ ಬಾಟಲ್ ತಂದು ನಮ್ಮ ಮುಂದೆ ಹಾಕ್ತದೆ. ಓಹೋ ಈ ನಾಯಿನಾ? ಇದೆ. ಓಹೋ ನಾಯಿ ನೀರು ಬೇಕಂತ ಬಾಟಲ್ ಇರ್ತದೆ ನಮ್ಮ ಮುಂದೆ. ಆಗ ನಾವು ನೀರು ಇಟ್ಟಿದ್ರೆ ನೀರು ಕೊಟ್ಬಿಟ್ಟು ಇದು ನಮ್ಮ ಜೊತೆಯಲ್ಲಿ ಇರ್ತದೆ. ಓಹೋ ಏನಮ್ಮ ನಿನ್ನ ಹೆಸರು? ಮಿಕಿ 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 ಮಿಕಿ. ಈ ಅವನ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ? ಯಾವಾಗಲೂ ಅವಳ ಜೊತೆಗೆ ಇರು. ಓಯ್ ಕೆಲಸ ಇದೆ ನಾನು ಹೇಳಿದ್ದು. ಎಸ್ ಅನ್ನು ನೋಡೋಣ. ಓಕೆ ಅನ್ನು? ಓಕೆನಾ? ಎಸ್ ಎಸ್ ಎಸ್. ಈ ಒಂದು ನಾಯಿ ಏನಿದೆ ಅವರನ್ನು ಬಿಟ್ಟು ಹೋಗೋದೇ ಇಲ್ಲ. ಅವ್ರು ಹಿಂದೋಗ್ಲಿ ಮುಂದೋಗ್ಲಿ ಆ ಕಡೆಯಿಂದ ಬರ್ತಾಯಿದ್ರು, ಅಲ್ಲಿಂದನೇ ಅವ್ರನ್ನ ಫಾಲೋ ಮಾಡ್ಕೊ ಬರ್ತಾ ಇದೆ. ಈ ನಾಯಿ ಮಾತ್ರ ಸಖತ್ತಾಗಿದೆ ನೋಡಿ. ಅವ್ರು ಹೀಗೆ ಮುಂದೆ ಹೋಗ್ತಾನೆ ಇದ್ದಾರೆ, ಅದು ಮಾತ್ರ ಅವ್ರನ್ನ ಬಿಡ್ತಾನೆ ಇಲ್ಲ. ಹಾಂ ಅದು ಬಂದ್ಬಿಡತ್ತಾ? ಓಹೋ ನೋಡೋಣ ನೋಡೋಣ. ಅವ್ರ ಹಿಂದೆ ಓಡಾಡ್ತಾ ಇರತ್ತದು ಯಾವಾಗಲೂ? ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಾ ಅದನ್ನು ನೀವು? ನೋಡಿ, ಅವರು ನಮ್ಮ ಆಂಟಿಯವರು ಹಾಗೆ ಮುಂದೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೇ ಅದು ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ನೋಡಿ. ಮತ್ತೆ ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆಗೆ ಇರುತ್ತೆ ಯಾವಾಗಲೂ? ಓಹೋ ಹೋ ಸರಿ ಸರಿ, ಥ್ಯಾಂಕ್ ಯು. ಯಾವ ಜನ್ಮದ ನಂಟೋ ಗೊತ್ತಿಲ್ಲ, ನಾಯಿ ಒಮ್ಮೆ ಇಬ್ಬರನ್ನ ಹಚ್ಕೊಂಡ್ತು ಅಂತಂದರೆ ಡೆಫಿನೆಟ್ಲಿ ಇದೇ ಥರ ನೋಡಿ. ನಿಮಗೆ ಈ ನಾಯಿ ಇವಾಗ ಬಿಟ್ಟು ಹೋಯ್ತು ಅಥವಾ ಎಲ್ಲಾದ್ರೂ ಬೇರೆ ಕಡೆ ಹೋಯ್ತು ಅಂದ್ರೆ ಬೇಜಾರಾಗತ್ತಾ? ಅಯ್ಯೋ ತುಂಬಾ ಬೇಜಾರಾಗುತ್ತೆ ಸರ್. ಯಾಕೆ? ಬಿಸ್ಕೆಟ್ ಹಾಕ್ತೀನಿ, ನೀರು ಹಾಕ್ತೀನಿ, ನೀರು ಹಾಕ್ತೀನಿ, ಅದು ನಮ್ಮ ಜೊತೆಲೇ ಇರ್ತದೆ. ಅದು ಏನೋ ಸ್ವಲ್ಪ ಹೊತ್ತು ಕಾಣಲಿಲ್ಲ ಅಂದ್ರೂ ತುಂಬಾ ಬೇಜಾರಾಗುತ್ತೆ. ಅಷ್ಟೊಂದು ನಂಟಿದೆಯಾ ಅದ್ರ ಜೊತೆ? 2 ತಿಂಗಳಿಂದ ನಮ್ಮ ಜೊತೆಲೇ ಇರ್ತದೆ. ನೈಟಲ್ಲಿ ಎಲ್ಲಿ ಹೋಗುತ್ತೆ ಅದು? ಹಾಗಿದ್ರೆ ನೀವು ಅಲ್ಲಿ ಬ್ಯಾಂಕ್ ಐತೆ, ಅದೇ ಸಿಗ್ನಲ್ ಹತ್ರ. ಓಕೆ, ಆ ಬ್ಯಾಂಕ್ ಹತ್ರ ಮಲ್ಕೊಂತದೆ. ಅವರು ಊಟ ಹಾಕ್ತಾರೆ, ಊಟ ಹಾಕಿದ್ರು ನಮ್ಮ ಜೊತೆಲೆ ಬಂದ್ಬಿಡ್ತಾರೆ. ಅಲ್ಲ, ಬೆಳಗ್ಗೆ ನೀವು ಇಲ್ಲಿ ಬಂದ್ರಿ ಅಂತ ಅದಕ್ಕೆ ಹೇಗೆ ಗೊತ್ತಾಗುತ್ತೆ? ಅದು ಹೆಂಗ್ ಗೊತ್ತದ? ನಾವು ಗಾಡಿಲೇ ಬರ್ತೀವಿ, ನಾವೇ ನಮ್ಮ ಯಜಮಾನ್ ಇಬ್ರು. ಅದು ನಮ್ಮ ಗಾಡಿ ಪರಿಚಯ ಇಟ್ಕೊಂಡು ನಮ್ಮ ಗಾಡಿ ಜೊತೆಲೆ ಬಂದ್ಬಿಡ್ತದೆ. 6 ಗಂಟೆಗೆ ಅಲ್ಲಿ ಬಿಡ್ತದೆ. ಓ ಬೆಳಗ್ಗೆ 6 ಗಂಟೆಗ? 6 ಗಂಟೆಗೆ. ಓಹೋ ಸೆಕೆಂಡ್ ಕೊಡ್ತದಾ? ಬಾಯ್ ಬಾಯ್. ಕೊಡಮ್ಮ ಸೆಕೆಂಡು. ಕೊಡು ಸೆಕೆಂಡ್, ಕೊಡು ಸೆಕೆಂಡ್ ಸೆಕೆಂಡ್ ಸೆಕೆಂಡ್. ಅಯ್ಯೋ ನೀವಂದ್ರೆ ಆಗೋಯ್ತು ನೋಡಿ ಅದಕ್ಕೆ. ಥ್ಯಾಂಕ್ಸ್ ಸರ್ ಹೇಳು, ಥ್ಯಾಂಕ್ಸ್ ಹೇಳು.
ಡೈಲಿ ಸುಮಾರು ಬಿಸ್ಕೆಟ್ ಹಾಕ್ತೀರಿ ಅಂದ್ರಲ್ಲ, ಎಷ್ಟಾಗತ್ತೆ ನಿಮ್ಮ ಖರ್ಚುಗಳು? ಅದೇ 15 ಆಗುತ್ತೆ. ಓಕೆ. 3 ಟೈಮ್ ಹಾಕ್ತೀನಿ. ಹಾಂ 3 ಟೈಮ್ ಹಾಕ್ತೀರಾ? ಹಾಗಿದ್ರೆ ಇಲ್ಲಿ ನೋಡಿ ತಗೊಳ್ಳಿ ಆಂಟಿ, ನಮ್ಮ ಕಡೆಯಿಂದ ಇವತ್ತಿಗೆ ಒಂದು ಬಿಸ್ಕೆಟ್ನ ಪ್ಯಾಕನ್ನು ತಂದಿದ್ದೀನಿ, ತಗೊಳ್ಳಿ. ಹಾಗೆಯೇ ನೀವು ಡೈಲಿ 15 ರೂಪಾಯಿ ಖರ್ಚು ಬರುತ್ತೆ ಅಂತಂದ್ರಲ್ಲ, ಸುಮಾರು 1 ಮಂತ್ಗೆ ಆಗುವಷ್ಟು ನಮ್ಮ ಮಸಾಲೆ ಚಾಯ್ ಮೀಡಿಯಾ ಕಡೆಯಿಂದ ನಿಮಗೆ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮಿಕ್ಕಿದ್ದನ್ನು ನೀವು ಟೀ ಅಥವಾ ಕಾಫಿಗೆ ಬಳಸ್ಕೊಳ್ಳಿ, ಆಯಿತಾ? ಒಳ್ಳೇದಾಗಲಿ. ಮತ್ತು ಇವತ್ತಿಗೆ ನೀವು ಈ ಬಿಸ್ಕೆಟನ್ನು ನಿಮಗೆ ಇದು ಇದು ನಾಯಿಗಲ್ಲ, ನೀವೆಲ್ಲ ಟೀಮ್ ಇದೆಯಲ್ಲ ನಿಮ್ಮದು, ಎಲ್ಲರೂ ಟೀ ಕುಡಿಯುವಾಗ ಅದನ್ನು ಯೂಸ್ ಮಾಡ್ಕೊಳ್ಳಿ, ಆಯಿತಾ? ಥ್ಯಾಂಕ್ ಯು ಸೊ ಮಚ್. ಬರ್ತೀವಿ. ಮಸಾಲೆ ಚಾಯ್ ಮೀಡಿಯಾದ ಎಲ್ಲ ಪ್ರೇಕ್ಷಕರಿಗೆ ಥ್ಯಾಂಕ್ಸ್ ಹೇಳು ಇಲ್ಲಿ.